ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್. ನಮ್ಮ ವ್ಲಾಗ್ಸ್ ಎಲ್ಲ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇತ್ತೀಚೆಗೆ ತುಂಬ ಚಳಿ ಇರೋದ್ರಿಂದ ಬೆಳಗ್ಗೆ ಹೊತ್ತು ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಅದಕ್ಕೆ ಬೆಳಗ್ಗೆನೇ ಕಾಫಿ ಮಾಡ್ತಾಯಿದ್ದೀನಿ. ಕಾಫಿ ಎಲ್ಲ ಕುಡಿದು ಟಿಫನ್ ಎಲ್ಲ ಮಾಡಿದ್ದಾಯಿತು. ಆದರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಆಚೆ ಕೆಲಸ ಇದರಿಂದ ಆಚೆ ಹೋಗಿ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಆಚೆಯಿಂದ ಬಂದು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು. ಎಲ್ಲ ವಾಶ್ ಮಾಡಿ ಒಣಗಾಕಿ ಮಿಷಿನ್ಗೆ ಹಾಕಿ ಒಣಗಾಕಿದ್ದೀನಿ. ಸ್ವಲ್ಪ ಮಳೆ ಹನಿತಾ ಇದ್ದರಿಂದ ಬಟ್ಟೆ ಒಣಗೋದು ಸ್ವಲ್ಪ ಲೇಟ್ ಆಯಿತು. ಎಲ್ಲ ಬಟ್ಟೆ ಎಲ್ಲ ಎತ್ತಿಕೊಳ್ಳೋಣ ಅಂತ ಎಲ್ಲನೂ ಆಚೆ ಹಾಕ್ತಾಯಿದ್ದೀನಿ. ಎಲ್ಲ ಎತ್ತಿಕೊಂಡಾದ್ಮೇಲೆ ವೆದರ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ಟೆರೆಸ್ ಮೇಲೆ ಹೋಗಿ ವೆದರ್ನೆಲ್ಲ ನೋಡ್ತಾ ಇದ್ದೀನಿ. ಅದನ್ನು ವೀಡಿಯೋ ಮಾಡ್ಕೋಬೇಕು ಅನಿಸ್ತು, ವೀಡಿಯೋ ಮಾಡ್ಕೊಂಡೆ. ಅಲ್ಲಿ ಅಡುಗೆ ಮಾಡೋಕ್ಕೆ ಸ್ವಲ್ಪ ಐಟಮ್ ಖಾಲಿ ಆಗಿತ್ತು. ಅದನ್ನು ತರಿಸ್ಕೊಂಡು ಇವತ್ತು ಚಿಕನ್ ಮಾಡೋಣ ಅಂತ, ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತ ಚಿಕನ್ ತಂದಿದ್ರು ನಮ್ಮ ಮನೆಯವರು. ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಬಾಬ್ ಮಾಡೋಕ್ಕೇನಿಲ್ಲ, ಎಲ್ಲರೂ ಮಾಡೋ ಹಾಗೆ ಕಬಾಬ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಗ್ ಹಾಕಿ ನೀಟಾಗಿ ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡಿ ಲಾಸ್ಟಿಗೆ ಚಿಕನ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲೇ ಅರ್ಧ ಗಂಟೆ ಇಟ್ಟರೆ ಕಬಾಬ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು ಟೇಸ್ಟು. ನೀವು ಚಿಕನ್ ಕಬಾಬ್ ಮಾಡಬೇಕಾದ್ರೆ ಈ ಥರ ಕಲಸಾದ್ಮೇಲೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲೋ ಅಥವಾ ಹಾಗೇನೆ ಎತ್ತಿಡಿ. ಅದು ನೀಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದು ಅರ್ಧ ಗಂಟೆ ಚೆನ್ನಾಗಿ ನೆನೆಯೋಷ್ಟರಲ್ಲಿ ಬಿರಿಯಾನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಎರಡು ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಕೊಂಡಿದ್ದೀನಿ. ಏನಿಲ್ಲ, ಇವತ್ತು ಸಿಂಪಲ್ಲಾಗಿ ಬಿರಿಯಾನಿ ಮಾಡೋಣ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆಗೆ ಎಲ್ಲ ಸ್ಪೈಸಸ್ ಹಾಕಿ, ಈರುಳ್ಳಿ ಹಾಕಿ ಫುಲ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಚಿಕನ್ ಹಾಕಿ ಸ್ವಲ್ಪ ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಪೌಡರ್ ಎಲ್ಲನೂ ಹಾಕಿ ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಕುದಿ ಬಂದಮೇಲೆ ಅಕ್ಕಿ ಹಾಕಿ ಮುಚ್ಚಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ನಿಜವಾಗ್ಲೂ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಕಬಾಬು ಚೆನ್ನಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಕಾರಾತ್ಮಕ ಆಲೋಚನೆಗಳು ಎಂದಿಗೂ ಸಂಭವಿಸದ ವಿಷಯಗಳನ್ನು ಯೋಚಿಸುವಂತೆ ಮಾಡುತ್ತದೆ. ಹಾಗಾಗಿ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋಣ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.